ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಸ್ಕ್ರೈಬಲ್ ಎಫೆಕ್ಟ್ಗಳನ್ನು ಯಾವ ರೀತಿಯಾಗಿ ಶೇಪ್ಗೆ ಕೊಡ್ಬೋದು ಅನ್ನೋದು ತೋರಿಸ್ತೀನಿ. ಇಲ್ಲಿ ನಾನೊಂದು ರೌಂಡೆಡ್ ರೆಕ್ಟ್ಯಾಂಗಲ್ ಶೇಪನ್ನು ತಗೊತಾ ಇದ್ದೀನಿ. ಸೊ ಇದರಲ್ಲಿ ನಾನು ಕಲರ್ಸನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ನಾನು ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ 4 ಶೇಪ್ ಅಂತ ಫಸ್ಟ್ ಯಾವ ಶೇಪ್ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವಿಂಡೋ ಮೆನುಗೆ ಹೋಗ್ತಿದ್ದೀನಿ. ಗ್ರಾಫಿಕ್ ಸ್ಟೈಲ್ ಲೈಬ್ರರಿಸಿಯಲ್ಲಿ ಸ್ಕ್ರೈಬಲ್ ಎಫೆಕ್ಟ್ ಅಂತ ಇದೆಯಲ್ಲ, ಇದನ್ನು ನಾನು ತಗೊತಾ ಇದ್ದೀನಿ. ಫಸ್ಟ್ ಒನ್ನಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಈ ರೀತಿ ಎಫೆಕ್ಟ್ಗಳು ಬರ್ತವೆ. ನೋಡಿ, ನಿಮಗೆ ಯಾವ ರೀತಿ ಎಫೆಕ್ಟ್ ಬೇಕು, ಸ್ಟೈಲಿಶ್ ಬೇಕು, ಅದನ್ನ ತಗೊಂಡು ನೀವು ಡಿಸೈನ್ ಅನ್ನ ಮಾಡ್ಕೋ. ಇದನ್ನ ಸ್ಕ್ರೈಬಲ್ ಎಫೆಕ್ಟ್ ಅಂತ ಕರೀತಾರೆ. ಸ್ಕ್ರೈಬಲ್ ಎಫೆಕ್ಟ್ ಇಲ್ಲುಸ್ಟ್ರೇಟರ್ ಅಲ್ಲಿ ನಾವು ಸ್ಕ್ರೈಬಲ್ ಎಫೆಕ್ಟ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋವನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಎಫೆಕ್ಟಿನ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.